ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಸಜ್ಜನರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರತೆ ಸಗರಜ ಮಾಡುವ ನಮಸ್ಕಾರಗಳು. ಯಾರ್ಯಾರೋ ಹೊಸಬರು ಈ ಒಂದು ವಿಡಿಯೋ SSP ಜ್ಯೋತಿಷಾಲಯ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯದ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನನ್ನು ಆಯ್ಕೆ ಮಾಡ್ಕೊಳ್ಳಿ. ಸೊ ಇದರಿಂದ ನಾವು ತಿಳಿಸುವಂಥ ಹೊಸ ಹೊಸ ವಿಡಿಯೋಗಳು ನಿಮಗೆ ಕ್ಷಣಾರ್ಥದಲ್ಲಿ ಬಂದು ನಿಮಗೆ ತಲುಪುತ್ತವೆ ಮತ್ತು ನೀವು ಆ ವಿಷಯದ ಬಗ್ಗೆ ತಿಳಿದುಕೊಳ್ಳಬಹುದು ಅಂತ ಹೇಳುತ್ತಾ, ದ್ವಾದಶ ರಾಶಿಗಳ ಫಲಾಫಲಗಳಲ್ಲಿ ಮಾಸಿಕ ಭವಿಷ್ಯ ತಿಳಿದುಕೊಳ್ಳುವಂಥ ಮುಂದಿನ ರಾಶಿ 6ನೇ ರಾಶಿಯಾಗಿರ್ತಕ್ಕಂತಹ ಕನ್ಯಾ ರಾಶಿಯ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಬನ್ನಿ, ಕನ್ಯಾ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ರಾಹು, ಶುಕ್ರ, ರವಿ, ಬುಧ, ಕುಜ 5 ಗ್ರಹಗಳ ಒಂದು ಅನುಕೂಲತೆ ಈ ಒಂದು ಕನ್ಯಾ ರಾಶಿಯವರಿಗೆ ಕಾಣಿಸ್ತಾ ಇದೆ. ಒಂದು ಏನಂದರೆ, ಈ ಕನ್ಯಾ ರಾಶಿಯವರಿಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ತುಂಬ ದಿನಗಳ ನಂತರ, ಅಂದರೆ ಕಳೆದ 3-4 ತಿಂಗಳು ಇವರು ತುಂಬ ಏನಂತೀರ ನೋವುಗಳನ್ನು ಅನುಭವಿಸಿದ್ದಾರೆ. ಯಾರಿಗೂ ಹೇಳಲಿಕ್ಕಾಗೋದಿಲ್ಲ, ಅಷ್ಟು ನೋವನ್ನು ಇವರು ಅನುಭವಿಸಿದ್ದಾರೆ. ಮತ್ತು ಇವರಿಗೆ ಕೊಡಬಾರದ ಕಷ್ಟಗಳನ್ನು ಕೊಟ್ಟಿದ್ದಾರೆ. ಯಾರು ಇವ್ರನ್ನ ತುಂಬ ಆತ್ಮೀಯರು ಅಥವಾ ಇವರು ನನಗೆ ಹಿತೈಷಿಗಳು ಅಂತ ಇವರೇನು ಬಲವಾಗಿ ನಂಬಿದ್ರಲ್ಲ, ಅವರೇ ಇವರಿಗೆ ಸರಿಯಾಗಿ ಬೆನ್ನಿಚೂರಿಗೆ ಹಾಕ್ಬಿಟ್ಟಿದ್ದಾರೆ. ಬೆನ್ನಿಗೆ ಹಿಂದೆನೇ ಬಂದು ಹಾಕ್ಬಿಟ್ಟಿದ್ದಾರೆ, ಗೊತ್ತಾಗ್ತಾ ಇಲ್ಲ ಅವರಿಗೆ. ಆದರೆ ಈ ತಿಂಗಳಲ್ಲಿ ಅದಕ್ಕೆ ಕ್ಲಾರಿಟಿ ಸಿಗುತ್ತೆ. ಯಾರು ನಿಮಗೆ ಮೋಸ ಮಾಡಿದರು, ಅದು ಶೇರಲ್ಲಾಗಿರ್ಬೋದು, ವ್ಯವಹಾರದಲ್ಲಾಗಿರ್ಬೋದು, ವೃತ್ತಿಯಲ್ಲಾಗಿರ್ಬೋದು, ಧಾರ್ಮಿಕ ಕ್ಷೇತ್ರಗಳಲ್ಲಾಗಿರ್ಬೋದು, ರಾಜಕೀಯ ಕ್ಷೇತ್ರಗಳಲ್ಲಾಗಿರ್ಬೋದು, ಸಾಮಾಜಿಕ ಕ್ಷೇತ್ರಗಳಲ್ಲಾಗಿರ್ಬೋದು, ನೀವು ಯಾವ ಕ್ಷೇತ್ರದಲ್ಲಿದ್ದರೂ ಆ ಕ್ಷೇತ್ರದಿಂದ ನಿಮಗೆ ಈಗ ಕ್ಲಾರಿಟಿ ಸಿಗುವಂಥದ್ದು. ಇಂಥವ್ರಿದ್ದರೆ ನಾನು ಮೋಸ ಹೋದೆ ಅಂತ. ಸೊ ನೋಡಿ, ಅದು ಅಷ್ಟು ಸ್ಪಷ್ಟವಾಗಿಯೂ ವಿತ್ ಪ್ರೂಫ್ ಸಮೇತ ಸಿಕ್ಕಾಕೊಂಡ್ಬಿಡ್ತಾರೆ ಅವರು. ಸೊ ಈಗ ನಿಮಗೆ ಆಯ್ಕೆ ಬಿಟ್ಟಿರೋದು, ಅವ್ರು ನೀವು ಕಂಟಿನ್ಯೂ ಮಾಡ್ತಿರೋ ಡಿಸ್ಕಂಟಿನ್ಯೂ ಮಾಡ್ತಿರೋ ಅದು ನಿಮಗೆ ಬಿಟ್ಟಿರೋದು ಅಂತ ಬಿಟ್ಬಿಡ್ತಾನೆ ಪರಮಾತ್ಮ. ಸೊ ಇಲ್ಲಿ ನಾವು ನಿಮಗೆ ಹೇಳೋದಿಷ್ಟೇ, ಸರಿ ತಪ್ಪಾಗಿದೆ, ಕ್ಷಮೆ ಕೇಳಿದರೆ ಮರ್ತುಬಿಡಿ ಅವ್ರನ್ನ, ಅಷ್ಟೇ ಮುಗೀತು. ಇನ್ನು ಕೊನೆ ಚಾನ್ಸು ಎಂಥದೇ ಇಲ್ಲ. ಇನ್ಮೇಲೆ ಫ್ಯೂಚರಲ್ಲಿ ಅವ್ರ ಜೊತೆ ಯಾವುದೇ ವ್ಯವಹಾರ ಇಟ್ಕೊಳ್ಳೋದು ಒಳ್ಳೆಯದಲ್ಲ. ನೀವು ಹೇಳ್ಬೋದು ತಪ್ಪು ಮಾಡೋದು ಸಹಜ, ಅವ್ರಿಗೊಂದು ಚಾನ್ಸ್ ಕೊಟ್ಟು. ನೀವು ಎಷ್ಟು ಚಾನ್ಸ್ ಕೊಟ್ರಿ, ಈಗ ಹಾಲಲ್ಲಿ 1 ಡ್ರಾಪ್ ನಿಂಬೆಹಣ್ಣು ನೀರನ್ನು ನೀವು ಹಾಕಿಬಿಟ್ರೆ, ನಿಂಬೆ ಹನಿ ನೀರು ಅಂತೀವಲ್ಲ, ಅದೇ ರಸ, ಅದು ಇಡೀ ಹಾಲು ಕೆಟ್ಟೋಗ್ಬಿಡುತ್ತೆ. ಅದೇ ರೀತಿಯಾಗಿ ನಮ್ಮ ಮನಸ್ಸು ಅದೇ ರೀತಿ ಹಾಲಿನ ರೀತಿಯಲ್ಲಿ ಇತ್ತು. ಈಗ ಅವ್ರು ಮಾಡಿರೋದು ನೋಡಿದರೆ ಇಡೀ ನಮ್ಮ ತಲೆನೇ ಕೆಟ್ಟೋಗ್ಬಿಟ್ಟಿದೆ. ಈಗ ಅವ್ರು ನಂಬಬೇಕು, ಇವ್ರು ನಂಬಬೇಕು, ಇನ್ನೊಬ್ಬರು ಒಳ್ಳೆಯವ್ರನ್ನೂ ನಾವು ನಂಬಲಿಕ್ಕಾಗದಂಥ ಒಂದು ಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಸೊ ಹಾಗಾಗಿ ದಯವಿಟ್ಟು ಅವ್ರನ್ನ ಯಾವುದೇ ರೀತಿಗೆ ಮುಂದಿನ ದಿನಗಳಲ್ಲಿ ಅವ್ರನ್ನ ವಿಶ್ವಾಸ ಅಂತಲ್ಲ, ತುಂಬ ದೂರ ಇಟ್ಬಿಡಿ ಅಷ್ಟೆ. ಅವ್ರಿಗೆ ಅರ್ಥ ಆಗಬೇಕು, ಒಂದು ಸಣ್ಣ ತಪ್ಪು ನಾನು ಎಲ್ಲಿ ತಂದು ನಿಂದಿರಿಸಿದೆ ಅಂತ. ಸೊ ಹೀಗಾಗಿ ಕನ್ಯಾ ರಾಶಿಯವರು ಯಾರ್ಯಾರು ಇದ್ದೀರೋ, ಇದು ಒಂದು ಒಳ್ಳೆಯ ಆಪರ್ಚುನಿಟೀಸ್ ನಿಮಗೆ ಫಿಲ್ಟ್ರ್ ಮಾಡ್ಕೊಳ್ಳಿಕ್ಕೆ, ಯಾರು ಬೇಕು ಯಾರು ಬೇಡ. ಸೊ ಹಾಗಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇನ್ನೇನು ಬಂದ್ಬಿಡ್ತು. ಈಗ ಹೇಗೆ 1ರಿಂದ 9ನೇ ತಾರೀಕುವರೆಗೂ ನಿಮಗೆ ತುಂಬ ಶುಭಕರವಾದ ದಿನಗಳು. ಮತ್ತು ನಿಮ್ಮ ಒಂದು ಎಡಬಲ ಸೇವಕರು ಅಂತೀವಲ್ಲ, ಅಂದರೆ ಈ ಎಡರಂಗ ಬಲರಂಗ ಅಂತ ಹೇಗೆ ರಾಜಕೀಯದಲ್ಲಿ ಅಂತಾರೋ, ಅಥವಾ ಹೇಗೆ ಮಾತುಗಾರಿಕೆಲ್ಲ, ಹಾಗೆ ನೀವು ನಂಬಿರ್ತಕ್ಕಂಥ ಎಡಪಂಥೀಯರು, ಬಲಪಂಥೀಯರು, ಅವರಲ್ಲಿ ಯಾರು ನಿಮಗೆ ಅನುಕೂಲಸ್ಥರು ಅನಾನುಕೂಲಸ್ಥರು ನೀವೇ ಫಿಲ್ಟ್ರ್ ಮಾಡ್ಕೊಳ್ಳೋವಂಥ ಅವಕಾಶ ದೇವರು ಕರುಣಿಸಿದ್ದಾನೆ. ಸೊ ಹೀಗಾಗಿ ಫಿಲ್ಟ್ರ್ ಮಾಡಿ ಈ 9ನೇ ತಾರೀಕುವರೆಗೂ. ತದನಂತರ ಏನಾಗುತ್ತೆ ಅಂದರೆ, ನೀವು ಇಲ್ಲಿ ಫಿಲ್ಟ್ರ್ ಮಾಡಲಿಲ್ಲ ಅಂದರೆ ಈ 10ರಿಂದ 21 ಆ ಸಮಯದಲ್ಲಿ ಖರ್ಚುಗಳು ಜಾಸ್ತಿ ಬರುತ್ತೆ. ಅವ್ರಿಂತರ ಯಾರಿಂತರ, ನೀವೇನು ಅವ್ರನ್ನ ಫಿಲ್ಟ್ರ್ ಮಾಡದೇ ಇದ್ರೂ ಅವ್ರನ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಆಯ್ತಾರೆ. ಮೋಸ ಹೋಗಿನೂ ಇರಲಿ, ಅವ್ರು ತಿದ್ಕೊಳ್ತಾರೆ, ಅವ್ರ ಬಗ್ಗೆ ನಂಗೆ ನಂಬಿಕೆ ಇದೆ, ಹಾಗೆ ಹೀಗೆ ಅಂತೇಳಿ ಅವ್ರನ್ನ ಇಗ್ನೋರ್ ಮಾಡಿ ಇರಲಿ, ಅವರೇ ಇರಲಿ, ನನಗೆ ತೊಂದರೆ ಇಲ್ಲ ಅಂದರೆ ಅವನೇ ನಮಗೆ ಮುಳ್ಳು, ಗಾಜು, ಕಲ್ಲು ಎಲ್ಲ ಹಾಕಿ ನಮಗೆ ನಡಿಲಾರದೆ ಇರೋ ಹಂಗೆ ಮಾಡಿ ತಾನು ಆರಾಮಾಗಿ ಒಳ್ಳೆ ಸಾಕ್ಸ್ ಹಾಕ್ಕೊಂಡು ನಮ್ಗಿಂತ ಫಸ್ಟ್ ರೀಚ್ ಆಗಿ ಕೂತ್ಕೊಂಡ್ಬಿಡ್ತಾನೆ. ಅಲ್ಲಿ ಹೇಳ್ತಾನೆ, ಇಲ್ಲ ಅವ್ರಿಗೆ ಬರಲಿಕ್ಕಾಗಿಲ್ಲ, ಕಾಲಲ್ಲಿ ಏನೋ ಒಂದು ಸ್ಟೇಟ್ ಬಿದ್ದಿದೆ, ರೆಸ್ಟ್ ತಗೊಳ್ತಾ ಇದ್ದಾರೆ. ಹೋಯ್ತಲ್ಲ, ಹಾಕಿದ್ದು ಅವರೇ,
ಅನುಭವಿಸಿದ್ಯಾರೋ ನೀವುಗಳು. ಸೊ ಹಾಗಾಗಿ ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರ್ದು ಅದು ನಿಮಗೆ ಬಿಟ್ಟ ವಿಷಯ. ಇನ್ನು ಅದೇ ಹೇಳಿದ್ನಲ್ಲ, 10-21 ಅಧಿಕವಾದ ಖರ್ಚುಗಳು ಬರುತ್ತೆ, ಬಲವಾದ ಖರ್ಚುಗಳು ಬರುತ್ತೆ, ಕುಟುಂಬದ ಖರ್ಚುಗಳು ಬರುತ್ತೆ, ವೈಯಕ್ತಿಕ ಖರ್ಚುಗಳು ಬರುತ್ತೆ, ನಿಮ್ಮ ಸ್ವಯಂಕೃತ ಅಪರಾಧದ ಖರ್ಚುಗಳು ಬರುತ್ತೆ. ಇನ್ನು ಅದೇ ರೀತಿಯಾಗಿ ನೀವು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಫಿಲ್ಟ್ರ್ ಮಾಡದೇ ಇದ್ದರೆ ಇನ್ನೂ ಡಬಲ್ ಆಗುತ್ತೆ ಅಷ್ಟೇ. ಸೊ ಅನುಕೂಲಸ್ಥರವಾಗಿ ಅಲ್ಲಿದಲ್ಲೇ ನೀವು ಕ್ಲೋಸ್ ಮಾಡಿಬಿಟ್ರೆ ಅದು ಖರ್ಚುಗಳು ಅಲ್ಲಿಗೆ ಕಡಿವಾಣ ಆಗುತ್ತೆ. ಒಂದು ವೇಳೆ ನೀವು ಖರ್ಚಿಗೆ ಕಡಿವಾಣ ಹಾಕಿದ್ದಿಲ್ಲ ಅನ್ನೋದಾದರೆ ಅವಾಗ ಏನಾಗುತ್ತೆ ಅಂದರೆ ಇದು ಡಬಲ್ ಆಗಿಬಿಡುತ್ತೆ. ಸೊ ಇಷ್ಟೇ. ಇನ್ನು ಸ್ನೇಹಿತರಿಂದ ನೀವು ಎಷ್ಟು ಡಿಪೆಂಡ್ ಆಗಿರ್ತೀರಾ ಅನ್ನೋದು ಈ ತಿಂಗಳಲ್ಲಿ ಗೊತ್ತಾಗುತ್ತೆ. ಯಾರೋ ಈಗ ಒಬ್ಬರನ್ನ ನಾವು ನಂಬ್ತೀವಿ, ತಾಯಿನ, ತಂದೆನ, ಅಣ್ಣನ, ತಮ್ಮನ್ನ ಅಥವಾ ಸ್ನೇಹಿತರು ಯಾರನ್ನೋ ಬಲವಾಗಿ ನಂಬಿಟ್ಟಿರ್ತೀವಿ ಅವ್ರು ನನಗೆ ಎಂಥ ಕಷ್ಟ ಆದರೂ ನನ್ನ ಕೈ ಹಿಡಿತಾರೆ ಅನ್ನೋ ಒಂದು ಬಲವಾದ ನಂಬಿಕೆ ಇರಬೇಕು. ಖಂಡಿತವಾಗಿ ನಾನು ಇಲ್ಲ ಅಂತಲೂ ಹೇಳ್ತಾ ಇಲ್ಲ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಈ ತಿಂಗಳಲ್ಲಿ ಅವರ ಒಂದು ಆಬ್ಸೆಂಟ್ ಅಂದರೆ ಅವರೆಲ್ಲೋ ಹೊರದೇಶಕ್ಕೆ ಹೋಗಿರ್ಬೋದು ಅಥವಾ ಬೇರೆ ಊರಲ್ಲಿರ್ಬೋದು, ನಿಮ್ಮ ಹತ್ತಿರದಲ್ಲಿಲ್ಲ ಈಗ. ಸೊ ನಿಮಗೀಗ ಸಿಗೋರಂಥವರು ಥರ್ಡ್ ಪಾರ್ಟಿ ಅಂದರೆ ಸ್ನೇಹಿತರಲ್ಲಿ ದೂರದ ಸಂಬಂಧಿ ಇರ್ಬೋದು ಅಥವಾ ಏನೋ ಇತ್ತೀಚೆಗೆ ಪರಿಚಯಸ್ಥರಾದಂಥ ಫ್ರೆಂಡ್ಸ್ ಆಗಿರ್ಬೋದು. ಸೊ ಅವರನ್ನು ನೀವು ಬಲವಾಗಿ ನಂಬಿಡ್ತೀರ. ಸೊ ಅದೇ ಇರೋದು ಟಾಸ್ಕ್. ನೀವೆಲ್ಲಿ ಎಡಬಿಡ್ತೀರ ಅಂದರೆ ಇಲ್ಲೇ. ಸೊ ಹಾಗಾಗಿ ಯಾರು ಹೊಸಬ್ರು ಇರ್ತಾರೆ ತುಂಬ ಡೀಪಾಗಿ ಹೋಗಬೇಡಿ. ಒಂದಿಷ್ಟು ದಿನಗಳ ಇನ್ನೂ ತಾಳ್ಮೆ ಅಂತ ಕಾಯಿರಿ. ಸೊ ಮುಂದಿನ ದಿನಗಳಲ್ಲಿ ಅವರ ಒಂದು ತಳಕು ಬಳಕು ಎಲ್ಲ ಗೊತ್ತಾಗುತ್ತೆ. ಆವಾಗ ನೀವು ಅವ್ರು ನಂಬ್ತಿರೋ ಬಿಡ್ತೀರೋ ಅದನ್ನು ನಿಮಗೆ ಬಿಟ್ಟಿರೋದು. ಸೊ ಹಾಗಾಗಿ ಈ 10-21 ಆದಷ್ಟು ಯಾರನ್ನೂ ನಂಬಲು ಹೋಗಬೇಡಿ, ಹೊಸಬರನ್ನು ಆದಷ್ಟು. ಹಳಬರು ನೀವು ಆಲ್ರೆಡಿ ನಂಬಿದರೆ ಅದರಲ್ಲಿ ಏನೂ ದೋಷ ಇರೋಲ್ಲ. ಅದೇ ಹೇಳಿದ್ನಲ್ಲ, ತಂದೆ ತಾಯಿ ಯಾರಿಗೆ ಮೋಸ ಮಾಡ್ತಾರೆ ಮಾಡಲ್ಲ, ಅಣ್ಣ ತಮ್ಮ ಯಾರಿಗೆ ಮೋಸ ಮಾಡ್ತಾರೆ, ಏನೋ ಆಸ್ತಿ ವಿಚಾರ ಬಿಟ್ಟರೆ ಬೇರೆ ಯಾವುದಕ್ಕೂ ಮೋಸ ಮಾಡಲ್ಲ. ಅದೇ ಅಕ್ಕ ತಂಗಿ ಇಲ್ಲ, ಸ್ನೇಹಿತರು ಅಷ್ಟೇ, ಹಳೋದೇ ಸ್ನೇಹಿತರು ಯಾರೂ ಮೋಸ ಮಾಡಲ್ಲ. ಬಟ್ ಇಲ್ಲಿ ಬಂದಿರೋದು ಹೊಸೊಬ್ಬರಿಂತ್ರ. ಸೊ ಅವರಿಂತ್ರ ತುಂಬ ಕೇರ್ಫುಲ್ ಆಗಿರಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ 22-31 ಈ ಮಹಿಳೆಯರಿದ್ದಾರಲ್ಲ, ಈ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಅವರಿಗೆ ತುಂಬ ಮೋಸ ಆಗುತ್ತೆ. ಅವರು ಏನೋ ಅದರ ಒಂದು ಮೊಬೈಲ್ ತೊಗೊಂಡ್ರೆ ಅದರಲ್ಲಿ ಏನೋ ಒಂದಿಷ್ಟು ಹೊಸ ಮೊಬೈಲ್ ಅಂತ ತೊಗೊಂಡಿರ್ತಾರೆ, ಅದು ಸೆಕೆಂಡ್ ಹ್ಯಾಂಡ್ ಆಗಿರುತ್ತೆ. ಅದು ಬ್ರ್ಯಾಂಡೆಡ್ ಕಂಪ್ನಿನೇ ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ದುಡ್ಡು ಫಾಲ್ತು ಆಗಿಬಿಡುತ್ತೆ. ಈಗ ಐಫೋನ್ ಆರ್ಡ್ರ್ ಮಾಡಿದರೆ ಅದು ಯಾವುದೋ ಏನೋ ಬಂದಿರ್ಬೋದು, ಏನು ನೋಡಿರ್ತೀರಲ್ಲ ಯುಗದಲ್ಲಿ, ಯಾವುದೋ ಸೋಪ್ ಕಳಿಸಿರ್ಬೋದು. ಅದು ಹಾಗೆ ಇವ್ರಿಗೆ ಏನಾಗುತ್ತೆ ಅಂದರೆ ಈ ತಿಂಗಳಲ್ಲಿ ಆ ರೀತಿ ಮೋಸಗಳಾಗುತ್ತೆ. ಅದು ಸ್ವತಃ ಮಹಿಳೆ ಯಂತ್ರನೇ ಆಗ್ಬೋದು. ಏನೋ ಒಂದು ಯಾವುದೋ ಈಗ ಚೀಟಿ ವ್ಯವಹಾರ, ನೀವು 3,000 ಹಾಕಿದರೆ ನಿಮಗೆ ಇದು ಎಲ್ಲ ಫ್ರೀ ಕೊಡ್ತೀವಿ, 30,000 ಐಟಮ್ಸು, ನೀವೊಂದು 3 ಜನನ ಇಂಟ್ರೊಡ್ಯೂಸ್ ಮಾಡಿ, ಅವ್ರು 3,000 9,000 ಆಗುತ್ತೆ, ನಿಮ್ಮ ಕಮಿಷನ್ 1,000 ರೂಪಾಯಿ ಸಿಗುತ್ತೆ ಒಬ್ಬೊಬ್ಬರಿಂತ್ರ ಅಂತ ಹೇಳ್ತಾರೆ. ಮತ್ತು ಅವರು 3 ಜನ ಮಾಡಿಸಿದರೆ ಮತ್ತು ಅದರಲ್ಲಿ ನಿಮಗೆ 500 ರೂಪಾಯಿ ಸಿಗುತ್ತೆ. ಅವರು 3 ಜನ ಮಾಡಿಸಿದರೆ ನಿಮಗೆ ಸ್ಟ್ಯಾಂಡರ್ಡಾಗಿ ಮಂತ್ಲಿಯಲ್ಲಿ ಇಷ್ಟಂತ ಇನ್ಕಮ್ ಬರುತ್ತೆ. ಏನೋ ಆಸೆ ಹುಟ್ಟಿಸ್ಬಿಡ್ತಾರೆ. ಅದನ್ನು ಮರಳಾಗಿ ಏನೇನೋ ನಿಮ್ಮ ಪರಿಚಯಸ್ಥರನ್ನೆಲ್ಲ ಹೇಳ್ಬಿಡ್ತೀರಿ. ಯಾಕೆಂದರೆ ಅವ್ರು ನಿಮಗೆ ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ ಸರಿಯಾಗಿ. ನೀವು ಅದನ್ನು ತೋರಿಸಿ ಅವ್ರನ್ನ ನಂಬಿಸ್ಬಿಡ್ತೀರ, ನಿಮ್ಮ ಸುತ್ತಮುತ್ತಲ ಇರೋರನ್ನ. ಸೊ ಅವ್ರಿಗೆ ಅವ್ರ ಮೇಲೆ ನಂಬಿಕಿಲ್ಲ, ನಿಮ್ಮ ಮೇಲೆ ನಂಬಿಕಿದೆ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾಕೆ ಎಷ್ಟು ಬಲವಾಗಿ ಹೇಳ್ತಾ ಇದ್ದೀನಿ ಅಂದರೆ, ಆ ಮಹಿಳೆಯರಿಗೆ ನಿಮ್ಮ ಮೇಲೆ ಅಷ್ಟೇ ನಂಬಿಕೆ ಇದೆ, ಆ ಕಂಪ್ನಿ ಮೇಲೆ ನಂಬಿಕೆ ಇಲ್ಲ. ಇಲ್ಲಿ ದುಡ್ಡು ಹಾಕೋರು ನಿಮ್ಮ ಮುಖ ನೋಡಿ ಹಾಕ್ತಾಯಿದ್ದಾರೆ. ಸೊ ನಾಳೆ ಆ ಕಂಪ್ನಿ ಏನಾದರೂ ವಾಶೌಟ್ ಆಯಿತು ಅಂದರೆ ಎದ್ದುಬಿಟ್ಟು ಹೋದ ಅಂದರೆ ಎಲ್ಲರೂ ಬಂದು ಬೀಳೋದು ಮೊದಲು ಓಡುತ್ತಾ ನಿಮಗೆ ಸರಿಯಾಗಿ ಕೊಡ್ತಾರೆ. ಸೊ ಆದ್ದರಿಂದ ಹುಷಾರಾಗಿರಿ ಅಷ್ಟೇ ಮಹಿಳೆಯರು. ಯಾವುದೇ ಕಾರಣಕ್ಕೂ ಈ ಚೀಟಿ ವ್ಯವಹಾರ ಇಂಥವು ಸಣ್ಣ ಪುಟ್ಟ ಬರ್ತಾವಲ್ಲ, ಇದು ಆಫರ್ಗಳು, ಇವನ್ಯಾವುದು ನಂಬಲು ಹೋಗಬೇಡಿ. ಇನ್ನು ಆನ್ಲೈನಲ್ಲೂ ಮೋಸ ಆಗುತ್ತೆ ಅವರಿಗೆ. ಅದಕ್ಕೆ ಹೇಳ್ತಾ ಇರೋದು, ಈ ಮೊಬೈಲ್ ಪರ್ಚೇಸಿಂಗ್ ಆಗಿರ್ಬೋದು ಅಥವಾ ಈ ಆನ್ಲೈನ್ ಏನಾದರೂ ಪರ್ಚೇಸ್ ಮಾಡೋದಿದ್ರೆ ದಯವಿಟ್ಟು ಈ ಜೂನ್ ತಿಂಗಳಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಕನ್ಯಾ ರಾಶಿಯವರು. ಯಾಕಂದ್ರೆ ತುಂಬ ಮೋಸ ಆಗುತ್ತೆ, ಅದರಲ್ಲೂ ಮಹಿಳೆಯರು ಎಸ್ಪೆಷಲಿ. ಈಗ ಇದು ಯುಗ ಆಗಿದೆ, ಏನು ಮಾಡಲಿಕ್ಕಾಗಲ್ಲ. ಈಗ ನಾವು ಮೋಸ ಹೋಗ್ತಾ ಇದ್ರೆ ಇನ್ನೊಬ್ಬರು ಪಕ್ಕದಲ್ಲಿ ಇರ್ತಾನೆ ಕಾಯ್ತಾ ಇರ್ತಾನೆ, ಅವನು ಮೋಸ ಆಗ್ತಾನೆ.
ಈಗೇನೋ ಗುರೂಜಿ ಹೇಳಿದ್ರು ನಾವು ಬಚಾವಾದೆ ಅಂತ ನೀವೇನೋ ತಪ್ಪಿಸ್ಕೊಂಡ್ರು ಇನ್ನೊಂದು ಯಾವುದೋ ಒಂದು ರೀತಿಯಲ್ಲಿ ಲಾಕ್ ಆಗಿಬಿಡ್ತೀವಿ. ತಪ್ಪಿಸ್ಲಿಕ್ಕೆ ಆಗಲ್ಲ. ಅವರಿಗೆ ಪ್ಲ್ಯಾನ್ ಎ ಫೇಲರ್ ಆದರೆ ಬಿ ರೆಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಅವರು ಬಿ ಫೇಲರ್ ಸಿ, ಹಾಗೆ ಅವ್ರು ಕಂಟಿನ್ಯೂ ನಡೀತಾ ಇರುತ್ತದೆ. ಬಟ್ ನಾವು ಹುಷಾರಾಗಿರಬೇಕು ಅನ್ನೋದೇ ನಾವು ಹೇಳ್ತಾ ಇರೋದು. ಇನ್ನು 22-30 ಏನಾಗುತ್ತೆ ಅಂದರೆ ಧನಾತ್ಮಕವಾಗಿ ಆಲೋಚನೆ ಮಾಡ್ತೀರಾ. ಕೆಲವೊಂದಿಷ್ಟನ್ನು ಚಿಂತನೆಗಳು ಹೇಗಿರುತ್ತೆ ಅಂದರೆ ಬಲಿಷ್ಠವಾಗಿರುತ್ತೆ. ಒಳ್ಳೆಯ ಧನಾತ್ಮಕ ಚಿಂತನೆಗಳಂದರೆ ಅದು ಒಂದು ಪ್ಲ್ಯಾನಿಂಗ್ ಟೈಪ್ ಇರುತ್ತೆ, ಫ್ಯೂಚರ್ ಪ್ಲ್ಯಾನಿಂಗ್. ಸೊ ಚೆನ್ನಾಗಿರುತ್ತೆ. ಮತ್ತು ಈ ಒಂದು ಜೂನ್ ತಿಂಗಳಲ್ಲಿ ಸಣ್ಣ ಪುಟ್ಟ ಸ್ಮಾಲ್ ಸೇವಿಂಗ್ಸ್ ಅಂತೀವಲ್ಲ, ಅದು ನೀವು ಮಾಡುವಂಥದ್ದು ಮೊದಲನೇ ಹೆಜ್ಜೆ ಅಂದ್ರೂ ತಪ್ಪಾಗೋದಿಲ್ಲ. ಅಂದರೆ ಇಷ್ಟು ದಿನ ಇಲ್ಲ ಅಂತಲ್ಲ, ಇತ್ತು, ಆದರೆ ಯಾವುದೋ ಒತ್ತಡಕ್ಕೆ ಅದು ಖರ್ಚಾಗಿ ಹೋಗ್ತಾಯಿತ್ತು. ಈಗ ಅದಕ್ಕೊಂದು ಏನಂತೀರ, ಒಂಥರ ಫಿಕ್ಸ್ ಆಗಿ ಮಾಡ್ಕೊಂಡ್ಬಿಡ್ತೀರ. ಮಂತ್ಲಿ ಇಷ್ಟು ನಾನು ಮಾಡಲೇಬೇಕು, ಟಾರ್ಗೆಟ್ ಅಂತೀವಲ್ಲ, ಆ ರೀತಿ ನೀವು ಅದನ್ನು ಇದು ಮಾಡ್ತೀರಾ ಅಂತೀರ. ಹಾಗೆ ಮನೆಯಲ್ಲಿರ್ತಕ್ಕಂಥ ಗುರು ಹಿರಿಯರಿಗೆ ಒಳ್ಳೆ ಮರ್ಯಾದೆ ಕೊಡ್ತೀರಾ. ಅವರು ನಿಮಗೆ ಸಂತೋಷಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರೆ. ಅವರ ಒಂದು ಆಶೀರ್ವಾದದಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ನೋಡಿ ಹೇಗಿದೆ. ನೀವೇನಾದರೂ ಅದೇ ಗುರು ಹಿರಿಯರನ್ನು ಅಪಹಾಸ್ಯ ಮಾಡೋದಾಗಿರಲಿ, ಬೈಯೋದಾಗಿರಲಿ, ಅಥವಾ ಏನೋ ಒಂದಿಷ್ಟು ಅವಮಾನಗಳು ಮಾಡಿದ್ದೇ ಆದಲ್ಲಿ ಅವರ ಶಾಪ ನಿಮಗೆ ಇಮಿಡಿಯೇಟ್ಲಿ ತಟ್ಟಿಬಿಡುತ್ತೆ. ಅಂದರೆ ಆ ದಿನ ನೀವು ಗೆದ್ದಿರ್ಬೋದು, ಮರುದಿನ ಅಂತಲೂ ನಿಮಗದು ಟಾಸ್ಕ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಮನೇಲಿ ಯಾವುದೇ ಹಿರಿಯ ಸದಸ್ಯರಿರಲಿ, ದಯವಿಟ್ಟು ಅಪಹಾಸ್ಯ ಮಾಡಲಿಕ್ಕೆ ಹೋಗಬೇಡಿ, ಅವ್ರನ್ನ ಅಳಿಸ್ಬೇಡಿ, ಅಥವಾ ಅವ್ರನ್ನೇನು ನೋಯಿಸಲು ಹೋಗಬೇಡಿ. ಮನಸ್ಸು ಅಷ್ಟೇ. ನಿಮಗೆ ಸಹಾಯ ಮಾಡಲಿಕ್ಕೆ ಆಗ್ತಿತ್ತಾ ಮಾಡಿ, ಇಲ್ಲ ನನ್ನ ಕೈಲಿ ಆಗಲ್ಲಮ್ಮ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನನ್ನ ಕೆಲಸ ಇದೆ ಅಂತ ಹೇಳಿ ಅವ್ರಿಗೆ ಕ್ಲಾರಿಟಿ ಕೊಟ್ಬಿಟ್ಟು ಹೋಗಿ ಅಷ್ಟೇ. ಆದರೆ ಅದನ್ನು ನಿಮ್ಮನ್ನು ನಂಬಿ ಮೋಸ ಮಾಡಿದರೆ ಅವರು ಶಾಪ ನಿಮಗೆ ತಟ್ಟುತ್ತೆ. ಅದಕ್ಕೆ ಹುಷಾರಾಗಿರಿ ಅಂತಲೇ ಹೇಳ್ಬೋದು. ಇನ್ನು ಅದರಂತೆ ನಿಮಗೆ ಏನಾಗ್ಬಿಡುತ್ತೆ ಅಂದರೆ, ಅವರು ಏನಾದರೂ ಶಾಪ ಕೊಟ್ಟದ್ದೇ ಆದಲ್ಲಿ ನಿಮ್ಮ ಒಂದಿಷ್ಟು ವಿಚಾರಧಾರೆಗಳು ಬದಲಾವಣೆ ಆಗಿಬಿಡುತ್ತೆ. ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ, ನಂಬಿಕೆ ಅದೆಲ್ಲ ಕೊಲ್ಯಾಪ್ಸ್ ಆಗೋಗ್ಬಿಡುತ್ತೆ. ಅವ್ರ ಜೊತೆನೂ ಅಲ್ಲ, ನಿಮ್ಮ ಫ್ರೆಂಡ್ ಸರ್ಕಲಲ್ಲೂ ಆಗ್ಬಿಡುತ್ತೆ. ಯಾಕಂದರೆ ಆ ಶಾಪ ಆ ರೀತಿಯಲ್ಲಿರುತ್ತೆ. ಸೊ ಆದಷ್ಟು ಹುಷಾರಾಗಿರಿ ಕನ್ಯಾ ರಾಶಿಯವರು ಈ ಒಂದು ತಿಂಗಳಲ್ಲಿ. ಅಂದರೆ ಯಾವುದೇ ಈ ಚೀಟ್ಸ್ ವ್ಯವಹಾರಗಳಾಗಿರ್ಬೋದು, ಈ ಸಣ್ಣ ಪುಟ್ಟ ಶೇರ್ಸು ಅಥವಾ ಮಗದೊಂದು ಈ ಆರ್ಥಿಕವಾಗಿ ಸಂಬಂಧಪಟ್ಟಂತೆ ಒಂದಲ್ಲ ಎರಡಲ್ಲ 10 ಸ್ವತಃ ಯೋಚನೆ ಮಾಡಿ. ನಾವು ಹೇಳೋದಿಷ್ಟೇ. ಇದಾಗಿತ್ತು ಒಂದಿಷ್ಟು ವಿಷಯಗಳು. ಆಮೇಲೆ ಅದೇ ರೀತಿಯಾಗಿ ಇನ್ನೊಂದು ವಿಷಯ ಅಂದರೆ, ನೀವು ಈ ಒಂದು ಜೂನ್ ತಿಂಗಳಲ್ಲಿ ಆದಷ್ಟು ಧಾರ್ಮಿಕ ಕ್ಷೇತ್ರಗಳಿಗೆ ದರ್ಶನ ಕೊಡ್ತೀರಾ. ಒಳ್ಳೆಯ ಪುಣ್ಯಕ್ಷೇತ್ರಗಳ ಒಂದು ದೇವರ ದರ್ಶನ ಮಾಡ್ಕೊಳ್ತೀರಾ. ಸೊ ಹಾಗಾಗಿ ಕೆಲವೊಂದಿಷ್ಟು ಧನಾತ್ಮಕ ಚಿಂತನೆಗಳು ಬರಲಿಕ್ಕೆ ಅದು ಒಂದು ಕಾರಣ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರುವುದಾದರೆ, ಪ್ರತಿ ಶನಿವಾರ ಶ್ರೀನಿವಾಸ ದೇವರ ಒಂದು ದರ್ಶನ ಮಾಡಿಕೊಳ್ಳಿ. ಸಾಧ್ಯವಾದಷ್ಟು ತುಳಸಿ ಯಾಚನೆಯನ್ನು ನಿಮ್ಮ ಹೆಸರಲ್ಲಿ ಮಾಡಿಕೊಳ್ಳಿ. ಹಾಗೂ ಅಲ್ಲಿರತಕ್ಕಂಥ ಕುಂಕುಮವನ್ನು ಅಥವಾ ಗಂಧವನ್ನು ತೆಗೆದುಕೊಂಡು ದಿನ ಧಾರಣೆ ಮಾಡಿಕೊಳ್ಳಿ ಹಣೆಗೆ. ಹೇಗೆ ನಾವು ಕುಂಕುಮ ಹಚ್ಕೊಂಡಿದ್ದೀವೋ, ಅಕ್ಷತೆ ಹಚ್ಕೊಂಡಿದ್ದೀವೋ, ಹಾಗೆ ನೀವು ನಿತ್ಯ ಹಚ್ಕೊಂಡು ಹೋಗ್ತಾಯಿರಿ. ಗಂಧ ಆಗಿರಲಿ, ಸಿಂಧೂರ ಆಗಿರಲಿ, ಹೇಗಾದರೂ ಸರಿ, ಅದನ್ನು ಹಚ್ಕೊಂಡು ಹೋಗಿ. ಹಾಗೂ ನಿಮ್ಮ ಕುಲದೇವರ ಒಂದು ದರ್ಶನ ಮಾಡಿಕೊಂಡು ಬನ್ನಿ. ಏನಾದರೂ ಹರಕೆಗಳಿದ್ದರೆ ಬೇಗ ತೀರಿಸ್ಬಿಡೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಬ್ರಾಹ್ಮಣರಿಗೆ ಈ ತಿಂಗಳು ನೀವು ಗೋಪಿಚಂದ್ರ ಜನಿವಾರ ಅಥವಾ ಭಸ್ಮ ಜನಿವಾರ, ಅಥವಾ ಅವರಿಗೆ ನೂತನ ವಸ್ತ್ರ, ನಿಮ್ಮ ಕೈಲಿ ಏನಾಗುತ್ತೆ ಸಾಲ ಮಾಡಲು ಹೋಗಬೇಡಿ. ದಯವಿಟ್ಟು ಪರಿಹಾರ ಹೇಳಿದಾರಂತ ಸಾಲ ಮಾಡಿ ದಯವಿಟ್ಟು ಕೊಡಲೇಬೇಡಿ. ನಿಮ್ಗೆ ಕೊಡಲಿಕ್ಕಾಗಲಿಲ್ವಾ, ನಮಸ್ಕಾರ ಮಾಡಿ ಸಾಕು. ಆ ಬ್ರಾಹ್ಮಣ ಯಾವುದೋ ಒಂದು ಮಠದಲ್ಲಿ ಕಾಣಿಸ್ತಾನೆ, ನೀವು ಸುಮ್ಮನೆ ನಮಸ್ಕಾರ ಮಾಡಿ, ಅವರೇ ಹಸನ್ಮುಖಿಯಾಗಿ ನಿಮಗೆ ಆಶೀರ್ವಾದ ಮಾಡ್ತಾರೆ, ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಅಷ್ಟೇ. ಆ ಬ್ರಾಹ್ಮಣ ಇರೋದೇ ಹಾಗೆ, ಸರ್ವೇ ಜನ ಸುಖಿನೋ ಭವಂತು. ಅವರಲ್ಲಿ ಏನು ಬೇರೆ ಕಲ್ಮಶ ಅನ್ನೋದು ತುಂಬ ಕಡಿಮೆ. ಇರ್ತಾರೆ, ಎಲ್ಲ ಸಮಾಜದಲ್ಲೂ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಇದ್ರ ಪ್ರಕಾರ ಒಂದು 92% ಇದುವರೆಗೂ ಯಾರು ಅವ್ರ ತಂಟೆಗೆ ಹೋಗಲ್ಲ, ಯಾರು ಏನು ಮಾಡಲ್ಲ ಅಂತ ನಿಸ್ವಾರ್ಥ ಸೇವೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಿಮ್ಮ ಕೈಲಿ ಆದರೆ ಮಾಡಿ, ಇಲ್ಲ ಸುಮ್ಮನೆ ನಮಸ್ಕಾರ ಮಾಡಿ, ಅವರ ಆಶೀರ್ವಾದ ಮಾಡ್ತಾರೆ ಖಂಡಿತವಾಗಿ. ಸೊ ಇದಾಗಿತ್ತು ಕನ್ಯಾ ರಾಶಿಯವರ ಒಂದು ಜೂನ್ ತಿಂಗಳ ಮಾಸಿಕ ಭವಿಷ್ಯ. ನಿಮಗೆ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ ಸರ್ಕಲವರಿಗೆ ಶೇರ್ ಮಾಡಿ. ಹಾಗೂ ನಮ್ಮ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನನ್ನು ಆಯ್ಕೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ತಿಳಿಸುವಂಥ ವಿಷಯ ನಿಮಗೆ ನಿಮ್ಮ ಹತ್ತಿರದಲ್ಲೇ ಬಂದು ತಲುಪುತ್ತೆ ಅಂತ ಹೇಳುತ್ತಾ
ಮತ್ತೆ ಮುಂದಿನ ವಿಷಯದೊಂದಿಗೆ, ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಶುಭವಾಗಲಿ. ಶುಭಮಸ್ತು. ಶುಭಂ ಭಯಾತ್. ಸರ್ವೇ ಜನಃ ಸುಖಿನೋ ಭವಂತು.